ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಪ್ರಸ್ತುತ ದಿನಮಾನಗಳಲ್ಲಿ ಸರ್ಕಾರದ ನೌಕರಿ ಒಡೆಯಲು ರಾತ್ರಿ ಹಗಲು ಎನ್ನದೇ ವ್ಯಾಸಂಗ ಮಾಡಿದರೆ ನೌಕರಿ ಸಿಗುವುದು ಕಷ್ಟ ಸಾಧ್ಯ. ಅಂತಹದರಲ್ಲಿ ಹಳ್ಳಿಗಳಿಂದ ನಗರ ಪ್ರದೇಶದ ಗ್ರಂಥಾಲಯಕ್ಕೆ ಬಂದು ಊಟವಿಲ್ಲದೆ ಓದುವುದು ಸ್ಪರ್ಧಾತ್ಮಕ ಯುವಕರಿಗೆ ಆಸರೆಯಾಗಬೇಕಿದ್ದ ಗ್ರಂಥಾಲಯಗಳು ಇಂದು ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಮಾರಕವಾಗಿವೆ ಎಂಬುದಕ್ಕೆ ಚಳ್ಳಕೆರೆ ನಗರದ ಗ್ರಂಥಾಲಯವೇ ಸಾಕ್ಷೀಕರಿಸುತ್ತದೆ. ಹೌದು, ಚಳ್ಳಕೆರೆ ನಗರದ ಬುಡಕಟ್ಟು ಸಂಪ್ರದಾಯ ಹಾಸುಹೊದ್ದ ಪಟ್ಟಣ ಅಂದರೆ ಇಂತಹ ನೆಲದಲ್ಲಿ ಕೃಷಿ ನಿರತ ಮಕ್ಕಳು ಉನ್ನತ ವ್ಯಾಸಂಗದ ಕನಸು ಕಟ್ಟಿಕೊಂಡು ಸ್ಥಳೀಯವಾಗಿ ಹಾಗೂ ಮನೆಯಲ್ಲಿ ಓದುವ ಕೊಠಡಿಗಳು ಇಲ್ಲದೆ ಇರುವ ಕಾರಣ ಗ್ರಂಥಾಲಯದಲ್ಲಿ ಓದುವ ವಿದ್ಯಾರ್ಥಿ ಸಮೂಹಕ್ಕೆ ದಿನದಲ್ಲಿ 12 ಗಂಟೆಗಳ ಕಾಲಾವಕಾಶ ನೀಡಬೇಕು. ಆದರೆ ಅದು ಏಕೋ ಕೆಲವು ಕಾರಣಗಳನ್ನು ನೀಡಿ ಸರ್ಕಾರದ ರಜೆ ದಿನಗಳು ಎಂದು ಉತ್ತರ ನೀಡಿ ಓದುವ ಸ್ಪರ್ಧಾ ವಿದ್ಯಾರ್ಥಿಗಳಿಗೆ ಬಾಗಿಲು ಹಾಕಿರುವುದರಿಂದ ನೂರಾರು ವಿದ್ಯಾರ್ಥಿಗಳು ನೌಕರಿ ಆಸೆಯನ್ನ ಕೈಚೆಲ್ಲಿ ಕೂರುವಂತಾಗಿದೆ. ಇನ್ನಾದರೂ ಜಿಲ್ಲಾಧಿಕಾರಿಗಳು ತಾಲೂಕು ಹಾಗೂ ನಗರ ಗ್ರಂಥಾಲಯಗಳಿಗೆ ವಿಶೇಷ ಸಿಬ್ಬಂದಿಯನ್ನ ನೇಮಕಾತಿ ಮಾಡಿ ಸಾವಿರಾರು ಸ್ಪರ್ಧಾ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕು ಹಾಕಬೇಕು ಎಂಬುದು ಎಲ್ಲರ ಅನಿಸಿಕೆಯಾಗಿದೆ ಎಂದು ತಿಳಿಸಲಾಗಿದೆ. ಮೊದಲನೇದಾಗಿ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಕಾರಣ ಬಂದ್ಬಿಟ್ಟು ಪ್ರತಿ ಸೋಮವಾರ ಮತ್ತು 2ನೇ ಮಂಗಳವಾರ ಹಾಗೂ 4ನೇ ಶನಿವಾರ ಸೇರಿದಂತೆ ಸರ್ಕಾರಿ ರಜಾ ದಿನಗಳನ್ನು ಎಲ್ಲ ಸರ್ಕಾರಿ ರಜಾ ದಿನಗಳಲ್ಲಿ ಗ್ರಂಥಾಲಯವನ್ನು ಮುಚ್ಚುತ್ತಾ ಇದ್ದರು. ಸೊ ಇದನ್ನು ವಿರೋಧಿಸಿ ನಾವಿಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಸೇರಿದ್ವಿ. ಈ ಪ್ರತಿಭಟನೆ ಆಲ್ರೆಡಿ ನಾವು ಅಕ್ಟೋಬರ್ 30-31ನೇ ತಾರೀಕು, ನಾಟ್ ಶೋರ್ ಡೇಟ್ ಸರಿಯಾಗಿ ಗೊತ್ತಿಲ್ಲ, ಅಕ್ಟೋಬರ್ ತಿಂಗಳಲ್ಲೇ ಇದ್ರ ಬಗ್ಗೆ ನಾವು ಗ್ರಂಥಾಲಯದ ಅಧಿಕಾರಿಗಳ ಗಮನಕ್ಕೆ ತಂದಿದ್ವಿ ಹಾಗೂ ಜಿಲ್ಲಾಡಳಿತದ ಗಮನಕ್ಕೂ ಸಹ ತಂದಿದ್ದಂಥ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಒಂದು ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿ ಎಲ್ಲ ಹಳ್ಳಿಗಳಿಂದ ಬರ್ತಾ ಇರೋಂಥ ವಿದ್ಯಾರ್ಥಿಗಳು ಜಿಲ್ಲಾ ಕಚೇರಿಗೂ ಸಹ ಭೇಟಿ ನೀಡಿ ಮನವರಿಕೆ ಮಾಡಿ ಇಲ್ಲಿನ ಗ್ರಂಥಾಲಯಕ್ಕೆ ಬರ್ತಾ ಇರೋಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಳ್ಬೇಕು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದಾರೆ, ವಿವಿಧ ಹಳ್ಳಿಗಳಿಂದ ಬಂದು ಅಂತೇಳಿ ಮನವಿ ಮಾಡಿದ್ದಕ್ಕೆ ಅವರು ಸಹ ಜಿಲ್ಲಾಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿ ನಮ್ಮ ಮನವಿಯಂತೆ ಪ್ರತಿ ಸೋಮವಾರ 2ನೇ ಮಂಗಳವಾರ 4ನೇ ಶನಿವಾರ ಹಾಗೂ ಎಲ್ಲ ಸರ್ಕಾರಿ ರಜಾ ದಿನಗಳಂದು ಗ್ರಂಥಾಲಯವನ್ನು ತೆರೆಯುವಂತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಆದರೆ ಈಗ ಆ ಅನುಕೂಲ ಮಾಡಿಕೊಟ್ಟಿರೋ ಅಂಥ ಒಂದು ಆರ್ಡರ್ನ ಏಕಾಏಕಿ ಕ್ಯಾನ್ಸಲ್ ಮಾಡಿದ್ದಾರೆ. ಅದು ಏನಕ್ಕೆ ಮಾಡಿದ್ದಾರೆ ಕ್ಯಾನ್ಸಲ್ ಅನ್ನೋದು ಸಹ ಸ್ಪಷ್ಟವಾದ ಒಂದು ಕಾರಣವನ್ನು ತಿಳಿಸ್ತಲೇ ಕ್ಯಾನ್ಸಲ್ ಮಾಡಿದ್ದಾರೆ. ಇದರಿಂದ ವಿವಿಧ ಹಳ್ಳಿಗಳಿಂದ ಬರ್ತಾ ಇರ್ತಕ್ಕಂಥ ಈ ಒಂದು ಗ್ರಂಥಾಲಯಕ್ಕೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆಯಾಗಿದೆ. ಸೊ ಆದ್ದರಿಂದ ನಾವು ಪ್ರತಿಭಟನೆ ಮಾಡೋದಕ್ಕೆ ಈ ಒಂದು ಗ್ರಂಥಾಲಯದ ಮುಂದುಗಡೆ ಇಲ್ಲಿ ಸೇರಿದ್ವಿ.